ರಾಜ್ಯಪಾಲರಿಗೆ ಆಡಳಿತಾರೂಢ ಪಕ್ಷ ಅಗೌರವ ತೋರಿದೆ ಎಂಬ ಆರೋಪ ವಿಧಾನಸಭೆಯಲ್ಲಿಂದು ಗದ್ದಲ, ವಾಗ್ವಾದ ಮತ್ತು ಕೋಲಾಹಲದ ವಾತಾವರಣ ನಿರ್ಮಿಸಿತು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ರಾಜ್ಯ ಸರ್ಕಾರ ರಾಜ್ಯಪಾಲರನ್ನು ಪದೇ ಪದೇ ಅಪಮಾನ ಮಾಡುತ್ತಿದೆ, ಆಡಳಿತ ಪಕ್ಷದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿಕೆಗಳು ರಾಜ್ಯಪಾಲರಿಗೆ ಅಗೌರವ ಉಂಟು ಮಾಡಿದೆ ಎಂದು ವಾಗ್ದಾಳಿ ನಡೆಸಿದರು. ಈ ಹಿಂದೆ ಬೆಂಗಳೂರಿನಲ್ಲಿ ಆರ್ಸಿಬಿ ಕ್ರಿಕೆಟ್ ತಂಡದ ವಿಜಯೋತ್ಸವದ ವೇಳೆ ಶಿಷ್ಟಾಚಾರ ಪಾಲನೆ ಮಾಡದೆ ರಾಜ್ಯಪಾಲರನ್ನು ಕರೆತರಲಾಗಿತ್ತು. ಪ್ರಸಕ್ತ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ರಾಜ್ಯಪಾಲರನ್ನು ಕರೆತಂದಾಗಲೂ ಅವಮಾನ ಮಾಡಲಾಗಿದೆ. ಗೌರವಪೂರ್ವಕವಾಗಿ ರಾಜ್ಯಪಾಲರನ್ನು ಕರೆತಂದು ಕಳುಹಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ. ಆದರೆ ಇಲ್ಲಿ ಅಗೌರವ ತೋರಲಾಗಿದೆ. ಈ ಹಿಂದೆ ಯಾವತ್ತೂ ರಾಜ್ಯಪಾಲರೊಂದಿಗೆ ಆಗಿನ ಸರ್ಕಾರಗಳು ಅವಮಾನ ಮಾಡಿರಲಿಲ್ಲ ಎಂದರು. ಜಂಟಿ ಅಧಿವೇಶನದ ವೇಳೆ ಗದ್ದಲ ಸೃಷ್ಟಿಸಿ ಭಯದ ವಾತಾವರಣ ನಿರ್ಮಿಸಿದವರನ್ನು ಕೂಡಲೇ ಸದನದಿಂದ ಉಚ್ಚಾಟಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಿಷಾದ ಇಡೀ ಸದನ, ನಾನು ಹೇಳೋದು ಅವರ ಮುಖ್ಯಮಂತ್ರಿ ವಿಷಾದ ಅಂತಲ್ಲ, ಇಡೀ ಸದನ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ. ಕೆಲವೆಲ್ಲರೂ ಹೇಳಕ್ಕಾಗಲ್ಲ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲರ ಬಗ್ಗೆ ಪಕ್ಷಭೇದ ಮಾಡುವುದಿಲ್ಲ, ಅವರಿಗೆ ಸದನದಲ್ಲಿ ಅವಮಾನ ಮಾಡಿಲ್ಲ, ನಾನೇ ಕಾರಿನ ಬಳಿ ಹೋಗಿ ಕರೆತಂದಿದ್ದೇನೆ, ಅವರು ತೆರಳುವಾಗಲೂ ಕಾರಿನವರೆಗೂ ಹೋಗಿ ಬಿಟ್ಟು ಬಂದಿದ್ದೇನೆ, ರಾಜ್ಯಪಾಲರು ನಾವು ಬರೆದುಕೊಟ್ಟ ಭಾಷಣವನ್ನು ಪೂರ್ತಿಯಾಗಿ ಓದಿಲ್ಲ, ಇದು ರಾಜ್ಯಕ್ಕೆ ಮಾಡಿದ ಅನ್ಯಾಯ ಎಂದು ಹೇಳಿದರು. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತಂದ್ರೆ ಮಾತಾಡಿ. ನಿಮ್ಗೆ ಮಾತಾಡಕ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು, ಇದು ಆಗ್ಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ. ವಿರೋಧಿಸಿ ಬಿಜೆಪಿ ಸದಸ್ಯರು ಎದ್ದು ನಿಂತು ಪ್ರತಿರೋಧ ವ್ಯಕ್ತಪಡಿಸಿದರು. ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ವಾಗ್ವಾದ, ಆರೋಪ ಪ್ರತ್ಯಾರೋಪಗಳು ಏರಿದ ದನಿಯಲ್ಲಿ ನಡೆದವು.